ಲೇ ಅಂಬುಜಿ, ಲೇ ಗೌರಿ, ಒಳಗೆ ಸೇರ್ಕೊಂಡು ಅದೇನು ಮಾಡ್ತಾವ್ರೋ ಅದೇನು ಕತೆನೋ. ಏನು ಏಯ್ ಮಾತು ಮರ್ಯಾದೆ ಅಂತ ಬರಲಿ. ಏನು ಏನತ್ತೆ? ಏನು ನಗ್ತಾ ಇರಬೇಕು, ಮಕ ಏನೋ ಉಟ್ಟಿಸ್ಕೊಂಡಿದ್ದೆ ಬೀಳ್ತಾವೆ ಎಟ್ಟುಗಳು. ಏನತ್ತೆ? ಏನ ಲೇ ಬಗ್ಲೆ ಮುಂದೆ ಮಗ್ಲೆ ಏನಂತ ಹೇಳುವ. ಓ ಯಾಕ ಹಾಂ ನೀನು ನಂಗೆ ಕಾಸಿನ ಸರ ಇಸ್ಕೊಡ್ತೀಯ ಇಲ್ಲ ಹೇಳು ನೋಡ. ಯಾವಳು ನಾನು ಹೇಳಿದ ಮಾತು ಕೇಳ್ತಾಳ ಅವಳಿಗೆ ಇಸ್ಕೊಡ್ತೀನಿ, ನಾನು ಒಡವೆ ಎಲ್ಲ ಇಸ್ಕೊಡ್ತೀನಿ ಆಯಿತಾ. ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಹೇಳತ್ತೆ ಏನು ಮಾಡ್ಬೇಕತ್ತೆ? ನಾನು ಏನು ಮಾಡ್ಬೇಕು ಹೇಳು. ಇಂಥದ್ದು ಮಾಡಿ ಅಂಬುಜಿ ಅಂತ ಹೇಳು, ಮಾಡ್ತೀನಿ. ಕೂಗ ಗೌರಿನ ಕೂಗು ನೋಡತ್ತೆ. ಅವಳ್ಗ ನಂಗೆ ಆಗ ಬರಲ್ಲ. ಅವಳಾವು ನಾನು ಮುಂಚೆ ನಂಗೆ ಅವಳಿಗೆ ಆಗ ಬರೋದೇ ಇಲ್ಲ. ನಾನು ಅವಳನ್ನ ಕೂಗ ಮಾತೇ ಇಲ್ಲ. ಸರಿ ಬಿಡಿ, ಎಲ್ಲ ಅವಳಿಗೆ ಈಸ್ಕೊಡ್ತೀನಿ, ಎಲ್ಲ ಒಡವೆನೂ ಅವಳಿಗೆ ಈಸ್ಕೊಡ್ತೀನಿ. ನಿಂಗೆ ಒಂದಿಷ್ಟು ಒಡವೆ ಕೊಡ್ಸಲ್ಲ. ನೀನು ಅವಳನ್ನ ಮಾತಾಡ್ಸೋದು ಬಿಟ್ಟು ಬೇರೆ ಇನ್ನೇನು ಕೆಲಸನ ಹೇಳು, ಮಾಡ್ತೀನಿ. ಆದರೆ ಅವಳನ್ನು ಮಾತಾಡ್ಸ್ಬೇಕಂದ್ರೆ ನಂಗೆ ಒತ್ತಾಗಿರೋ ಕಳ್ಳುಗೆಲ್ಲ ಇಂಟದಂಗೆ ಆಗೋಗ್ಬಿಡ್ತಾವತ್ತೆ. ಅವಳಂದ್ರೆ ನಂಗೆ ಆಗಲ್ಲತ್ತೆ. ಏನೋ ಮೈಗೆಲ್ಲ ಅಲರ್ಜಿ ನಂಗೆ. ಕೂಗೆ ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಆಗಲ್ಲ, ನಾನು ಕೈಲಿ ಆಗಲ್ಲ ಅಂದರೆ ಆಗಲ್ಲ. ಹೆಂಗ ರೇಟು? ಹಾಂ ಕೂಗವಳನ್ನ ಕೂಗ್ಬೇಕತ್ತೆ. ಹಿಂಗಲ್ಲ, ನಗ್ತಾ ಕೂಗ್ಬೇಕು. ಹಂಗೆ ಕೂಗವಳನ್ನ. ಲೇ ಗೀತಾ, ಅಲ್ಲೇ ಅವಳ ಗೌರಿ ಅವಳೆ ಹಂಗೆ ಕೂಗೆ. ಹಂಗೆಲ್ಲ ಹೇಳಂಗಿಲ್ಲ, ಕೂಗಬೇಕು ನೀನೇ ಗೌರಿ ಬಾರೆ ಅಂತ. ಇದು ಆಗ್ದಿರೋ ಮಾತತ್ತೆ, ಆಗ್ದಿರೋ ಮಾತು. ನನಗೆ ಅವಳಿಗೆ ಆಗೋದೇ ಇಲ್ಲ. ಅವಳ ಎಣ್ಣೆ ನನ್ನ ಸೀಗೆಕಾಯಿ. ಅವಳಿಗೆ ನನಗೆ ಆಗೋದೇ ಇಲ್ಲ. ಅತ್ತೆ ಇನ್ನು ಕಿಕ್ಕು ಹೊಡೆಯೋದು ತಪ್ಪತ್ತೆ. ತಪ್ಪು ಸರಿಗಳು ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ನಾನು ಹೇಳಿದ ಕೆಲಸ ಮಾಡ್ಬೇಕಷ್ಟೇ, ಯಾರೇ ಆಗೋಗ್ಲೆ. ಕೂಗೆ ಕೂಗ್ತೀನತ್ತೆ. ಹಿಂಗಲ್ಲ, ನಗ್ತಾ ಕೂಗೋ. ಹಿಂಗೆ. ಲೇ ಗೌರಿ ಗಂಗೆ ಕೂಗ್ತಾ ಇದ್ದೀನಿ ಬಾರೆ ಗೌರಿ. ಅಲ್ಲ ಗೌರಿ ದೊಡ್ಡೋಳು, ಗಂಗೆ ಚಿಕ್ಕೋಳು. ಅಂಬುಜಿ ಕೂಗ್ತಾ ಇದ್ದೀನಿ ಬಾರೆ ಗೌರಿ. ಬರ್ಬೇಕು, ಇನ್ನ ಜೋರಾಗಿ ಬರ್ಬೇಕು. ಬತಾದೆ ಗೌರಿ ನನ್ನ ಮುದ್ದಿನ ತಂಗಿ ಗೌರಿ, ಬಮ್ಮ ಬಾರೆ ಗೌರಿ ಬಾ. ಏನಕ್ಕ ಅಂಬುಜಕ್ಕ? ಇವಳು ಮಗ ಮುಚ್ಚೋಗ ಇದೇ ಒಂದು ಹಬ್ಬ ಅಂತ ಇಟ್ಕೊಂಡು ಏನಕ್ಕ ಅಂಬುಜಕ್ಕ ಅಂತವಳೆ. ಅತ್ತೆ ಆಗ ಬಂದವಳೆ. ಯಾಕೋ ಅಂಬುಜಿ ನಿನ್ನ ಮೇಲೆ ನಂಗೆ ಅನುಮಾನ. ಗೌರಿನ ಕಂಡ್ರೆ ನಿಂಗೆ ಆಗಲ್ಲ ಅನಿಸ್ತದೆ. ಏನೋ ಒಂಥರ ಮಾತಾಡ್ತೀಯ ಬೇಕಾ ಬಿಟ್ಟಿಗ. ಯಾಕ ನಿನ್ನಂಗೆ ತಾನೆ ಅವಳು ಶಿವನ್ಗೆ ಏನ್ರು? ನೀನು ಒಬ್ಳೇನ ಏನ್ರು? ಭಾರಿ ಸುಪ್ನಾತಿದ್ಯಾ ಬಿಡು ನೀನು. ಇವಳೊಬ್ಳು ತಾರ್ಕಿತ್ತಿ. ಹೋಗೋಕಾಲ್ದಾಗ ಬಂದವಳೆ. ನಾನು ಅವಳ ಜೊತೆಗೆ ಸಂತೋಷವಾಗಿರ್ಬೇಕಂತೆ. ಇವಳು ಹೇಳ್ದಂಗೆ ನಾನು ಕೇಳಬೇಕಂತೆ. ಕೇಳಿಲ್ಲ ಅಂದರೆ ನೋಡು ಪಟ ಅಂತ ಬಾರಿಸ್ತಾಳೆ. ಇವಳು ಮಕ್ಕ ಮುಚ್ಚೋಗ ಹೋಗು. ಸಾಯೋ ಟೈಮಿಗೆ ನೆಮ್ಮದಿಯಾಗಿರೋಣ ಅಂತಂದ್ರೆ ಇವಳೊಬ್ಳು ಬಂದು ವಾಪಸ್ಕೊಂಡವಳೆ. ಏನಂಬುಜಿ ಅದು? ಏನಿಲ್ಲ ಅತ್ತೆ, ಏನಿಲ್ಲ. ನನ್ನ ಗಂಡಕ ನಾವಿಬ್ಬರು ಎಂಟ್ರಿಗೆ ತಾನೆ, ಇಬ್ಬರು ಚೆನ್ನಾಗಿ ಇರ್ತೀವಿ ನಾವು. ತಿರ್ಕಳೆ ಆ ಕಡೆಗೆ ಹಿಂದ್ಗಡೆಯಿಂದ ಒದ್ದು ಬರ್ತೀನಿ ನೋಡ್ಕ. ತಿರುಗಿ ಏನು ಮಾಡ್ಬೇಕತ್ತೆ? ಇಷ್ಟು ದಿನದಿಂದ ನಾವಿಬ್ಬರು ಒಬ್ರನ್ನೊಬ್ರು ದ್ವೇಷ ಮಾಡ್ತಾ ಇದ್ರಿ. ಇನ್ಮೇಲೆ ನಾವಿಬ್ಬರು ಸ್ವಂತ ಅಕ್ಕ ತಂಗಿಗಳಿಗಿಂತ ಹೆಚ್ಚಾಗಿರೋಣ ಅಂತ ಹೇಳು. ಅಯ್ಯೋ ಅತ್ತೆ, ನಾನು ಯಾವತ್ತೂ ಅಂಬುಜಕ್ಕನ್ನ ದ್ವೇಷನೇ ಮಾಡಿಲ್ಲ. ನಮ್ಮ ಅಕ್ಕನಂತಾನೆ ತಿಳ್ಕೊಂಡಿದ್ದೀನಿ. ತಿಳ್ಕೊಂಡಿರ್ತಾಳ. ಏನದು? ಏನು ಇಲ್ಲ ಅತ್ತೆ, ಹೇಳಂಗಂತ. ಗೌರಿ ಗಣೇಶ್ನವ್ರ ಅಮ್ಮನೆ ಗೌರಿ ಹೇಳಕ್ಕ. ಅಂಬುಜಕ್ಕ ಬಾ, ಅಡುಗೆ ಮಾಡಿದ್ದೀನಿ, ಬಿಸಿ ಬಿಸಿ ಊಟ ಮಾಡಿಯ. ಮಾಡಿಕ್ಕಿದ್ಯಾ? ತಿಂತೀನಿ ಬಿಡು. ಇಷ್ಟು ದಿನದಿಂದ ನನ್ನಿಂದ ಏನಾನ ತಪ್ಪಾಗಿದ್ರೆ ಕ್ಷಮಿಸ್ಬಿಡು. ಇನ್ಮೇಲೆ ಇಬ್ರು ಜೊತೆಗೆ ಇರೋಣ ಅಂತ ಹೇಳು. ಅಯ್ಯೋ ಪಾಪ, ಅವರು ಸೊಸೆ ಒಬ್ಳು ಸ್ಕೂಲ್ ಮೇಡಮ್ನು, ಆ ಮಗುನ ನೋಡ್ಕೊಬೇಕು. ಮನೆಗೆ ಎಷ್ಟು ಕೆಲಸ ಇರ್ತದೆ. ಇನ್ನೊಬ್ಳು ಬಸ್ರಂಗ್ಸು. ಅಯ್ಯೋ ಅವಳಿಗೆ ಮೊನ್ನೆ ಏನೋ ಆಭಾಷಣ ಆಗೋಯ್ತು. ಅವಳನ್ನ ಬಾಣಂತಿ ನೋಡ್ಕೊಬೇಕು. ಅವಳು ಬಂದು ಇಲ್ಲಿ ಕುತ್ಕೊಂಡ್ರೆ ಆಗ್ತದಾ? ನೀನು ಹೇಳು ಅಂತ ನಾನು ಹೇಳಿದ್ದು. ಇನ್ಮೇಲೆ ನಾವಿಬ್ರು ಜೊತೆಗೆ ಇರೋಣ. ಆಯ್ತಕ್ಕ. ನೀನು ಅಂತಂದರೆ ರುದ್ರನ ಇವಳನ್ನ ರೂಪನ ಇಳಿಕೆ ಕರ್ಕೊಂಬಂದ್ಬಿಡ್ತೀನಿ. ಕರ್ಕೊಂಬ ಎಲ್ಲರೂ ಒಂದೇ ಮನೆಗೆ ಒಟ್ಟಿಗಿರಿ. ತುಂಬ ಸಂಸಾರ. ನೋಡೋಕೆ ಚೆನ್ನಾಗಿರ್ತದೆ. ನಿಮ್ಮ ಸಂಸಾರ ನೋಡಿ ಜನಗಳೆಲ್ಲ ಬಾಯಿ ಮೇಲೆ ಕೈಕೊಬೇಕು. ಅಯ್ಯೋ ಜನ ಬಾಯಿ ಮೇಲೆ ಕೈ ಇಟ್ಕೊಳ್ಳೋದೆಲ್ಲ ಕಳ್ಳೆ, ನಾವು ತಲೆ ಮೇಲೆ ಕಲ್ಲು ಹಾಕೊಂಬಿಡ್ತೀರ ಅಷ್ಟೇ ಅತ್ತೆ. ನೀನು ಅಲ್ಲೆಲ್ಲ ಅಂತ ಕುಕ್ಕರ್ ಬಡ್ಕೊಂಡು ಸಾಯಿ ಮುಂದೆ. ಏನು ಅತ್ತೆ? ನೀನು ಕೂತ್ಕೊಂಡಿರು, ಬರ್ತೀನಿ ನಾನು. ಆಯ್ತಾ? ಹೋಗಿ ಇವಳು ಬಿಟ್ಟೋಗ, ಇವಳು ಮಗ ಮುಚ್ಚೋಗ. ಹೋಗಿ ಅವಳು ನಾನು ಮಾತಾಡ್ಸ್ಬೇಕಂತೆ. ಅಯ್ಯೋ ಆಸಿ ಡಾಕ್ಟರ್ ಬಾಯಿ ಹಾಕೊಂಬಿಡ್ತೀನಿ ತಡಿ. ನಾನು ಅವಳು ಕೂಡ ಮಾತಾಡಲ್ಲ ಅಂದರೆ ಮಾತಾಡಲ್ಲ. ನಾನು ಸತ್ರ ಅವಳು ಕೂಡ ಮಾತಾಡಲ್ಲ. ನಾನು ಯಾಕೆ ಮಾತಾಡ್ತೀನಿ? ಅವಳು ಕೂಡ ಬಟ್ಟೆಗೆ ಗಂಟು ಕಂಕ್ಳ ಇಟ್ಕೊಂಡ್ ಬಂದಿರೋಳು ಅವಳು. ನೋಡ್ದೇನತ್ತೆ ಹೆಂಗೆ ಹೇಳ್ತಾಳೆ, ಬಟ್ಟೆಗೆ ಗಂಟು ಕಂಕ್ಳ ಇಟ್ಕೊಂಡ್ ಬಂದಿರೋಳು ಅಂತ. ಲೇ ಅಂಬುಜಿ, ಏನು ಬೊಗಳು ಸಾಯಿ. ಸ್ನೇಹ ಬಾರೆ. ಮಾಡೋದೆಲ್ಲ ಮಾಡಿಬಿಟ್ಟು ತಿರ್ಗಾ ನಮ್ಮನೆ ಹತ್ರಕ್ಕೆ ಬಂದಿದ್ಯಾ ನೀನು? ಏನಕ್ಕೆ ಬಂದೆ? ಲೇ ಶರಣ್ಣಿ, ಏನಕ್ಕೆ ಬಂದಿದ್ದು ನಮ್ಮನೆ ಹತ್ರಕ್ಕ? ಏನತ್ತೆ ಇಲ್ಲಿದ್ಯಾ? ಮಾವನೇನೋ ಬಿರಿನ್ ಬರ್ರಿ ಅಂತ ಫೋನ್ ಮಾಡಿದ್ನು. ನಿಮ್ಮ ಮನೆಗೆ ನೆಂಟ್ರು ಬಂದವ್ರಮ್ಮ. ನೆಂಟ್ರು? ಅದ್ಯಾರು ನೆಂಟ್ರು? ಇವಳು ಯಾಕ ನಮ್ಮನೆ ಹತ್ರಕ್ಕೆ ಬಂದವಳೆ? ಇವಳಿಗೇನು ಕೆಲಸ? ಲೈ, ನಮ್ಮನ್ನ ಗುಡಿಸಿ ಗುಂಡಾಂತ ಮಾಡಿ ಬೀದಿ ಪಾಲು ಮಾಡಿದಿರೋದಲ್ದಿರ ತಿರ್ಗಾ ನಮ್ಮನೆ ಹತ್ರಕ್ಕೆ ಬಂದಿದ್ಯಾ ನೀನು? ಏನಕ್ಕೆ ನಮ್ಮನೆ ಹತ್ರಕ್ಕೆ ಬಂದಿರೋದು ನೀನು? ಇವ್ರು ಯಾರು ತಿಳಿಲಿಲ್ಲ. ಗೌರಿ ನಿನ್ನ ವಯಸ್ಸೇನೋ ಆಯಮ್ಮನ ವಯಸ್ಸೇನೋ? ಏನ ಗೌರಿ ಅಂತ ಇದೆಯಾ? ಲೈ, ಯಾವಳ ನೀವು? ಯಾವಳು? ಎತ್ನೋಳು?
ಲೇ ಇವಾಗ ಏನು ಮಾತಾಡ್ಬಿಟ್ಟು ಸುಮ್ಮನೆ ಇರ್ರಿ. ಯಾಕೆ ಮಾತಾಡ್ಕೊಡ್ತತ್ತೆ? ಇವಳಿಂದ ನಾವು ಬೀದಿ ಪಾಲಾದ್ರಲ್ಲ. ಹಾಂ, ಇವಳು ಏನಕ್ಕೆ ಬಂದವಳೆ ನಮ್ಮನೆ ಹತ್ರಕ್ಕ? ಬರ್ರ ಹೇಳಿ ಇಬ್ರುನ. ಓ, ನೀನು ಕೂಗ್ಬಿಟ್ಟೆ ಅಂತ ನಾವು ಬಂದ್ಬಿಡ್ಬೇಕಾ? ಹಾಂ, ಮಾನವಾಗಿ ಬಂದ್ರು ಸರಿಯೇ. ಅತ್ತೆ ಅತ್ತೆ ಅದೇ ನೀವಮ್ಮನ ಅತ್ತೆ ಅತ್ತೆ ಅಂತಾಳೆ. ಇದು ಇವನು ದೊಡ್ಡನವನಲ್ಲ, ನಿಮ್ಮ ಮೊಮ್ಮಗನ, ಶಿವಪ್ಪನ ಮಗನ, ಆ ದೊಡ್ಡ ಸೊಸೆ ಮಗಳು. ಆಗ ಅಲ್ಲಿ ನಿಂತವ್ ನೋಡು, ಅವನ ಹೆಂಡ್ತಿನೂ ಅವನ ಮಗಳು. ಇವನು ಇಬ್ಬರನ್ನ ಕಟ್ಕೊಂಡವನಲ್ಲ. ಹ್ಞೂ ಲೈ ಸ್ನೇಹ ಸರೋಜಿ ಏನೂ ಮಾತಾಡ್ಬಿಟ್ಟು ಇವಾಗ ಟೈಮ್ ಸರಿಯಿಲ್ಲ. ನಿಮ್ಮ ಮಾವನಲ್ಲ, ನಮ್ಮ ಯಜಮಾನ ಅವ್ರ ಅಮ್ಮನು ಇವಳು ಶರಣ್ಯ ಮೈ ಮೇಲೆ ಸೇರ್ಕೊಂಬಿಟ್ಟವಳೆ. ಇವಾಗ ನೀವೇನು ಮಾತಾಡ್ಬಿಟ್ಟು ಏನನ್ನ ಮಾತಾಡಿದ್ರೆ ಸುಮ್ಮನೆ ಏಟಿಗೆ ತಿಂತೀರಾ. ಸುಮ್ಮನೆ ಇದ್ಬಿಟ್ರಿ. ಅಯ್ಯ ಅಜ್ಜಿ, ನೀನು ಅವಳು ಹೇಳೋ ಮಾತುಗಳೆಲ್ಲ ನಂಬ್ತೀಯ ನೀನು? ಹಾಂ, ಅವಳೆಂತ ಕಿಲಾಡಿ ಅವಳು. ನಮ್ಮನ್ನ ಬೀದಿಗೆ ತಂದ್ಬಿಟ್ಲು ಇವಳು ಬಿಕಾರಿ ಮುಂಡೆ. ಹೋಗಿ ಅವಳ ಮಾತಿಗೆ ಕೇಳ್ತಾ ಇದೆಯಲ್ಲ ಅಜ್ಜಿ, ನಿಂಗೇನು ಬುದ್ಧಿ ಐತೇನೆ ಅಜ್ಜಿ? ಅವಳು ಆಡ್ತಾ ಇರೋದು ನಾಟಕ ನೀನು ಬಾಯ್ತ ಅಜ್ಜಿ. ಏನಂತ ತೋರಿಸ್ತೀನಿ ಬಾ ನಾನು ಈ ಕಡೆಕ. ನೀವು ಮನೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಎದ್ದೇಳ ಮೇಲಕ್ಕೆ, ಎದ್ದೇಳ ಮೇಲಕ್ಕೆ, ಇಲ್ಲಿಂದ ನಡಿ ಆಚೆಗೆ. ಬೇಕು ಇದೆಲ್ಲ. ಅಜ್ಜಿ ಚೆನ್ನಾಗಿದ್ಯಾ? ಓ, ಎಷ್ಟು ದಿನಕ್ಕೆ ಬಂದ್ಬಿಟ್ಟಮ್ಮ, ಎಷ್ಟು ದಿನಕ್ಕೆ ದರ್ಶನ ಕೊಟ್ಬಿಟ್ಟಮ್ಮ ನೀನು. ಅಯ್ಯೋ ಭಗವಂತ, ಅವಲೇ ಸ್ನೇಹಿ ಬಾರಾಯ್ತ ನೀನು. ಎಷ್ಟು ದಿನಕ್ಕೆ ದರ್ಶನ ಕೊಟ್ಟಿದ್ಯಾ ನೀನು? ಹಾಂ, ಹೋಗ್ಲಿ ಬಿಡಮ್ಮ, ನಾವು ನೋಡೇ ಇಲ್ಲ ನಿನ್ನನ್ನು. ಇವಾಗ ನಾನು ನೋಡಿದ್ರಲ್ಲ ಅಷ್ಟೇ ಸಾಕು. ಲೇ, ನೀನು ಪುರಾಣ ವೇದ ಅಂತ ನನಗೆ ಬೇಡ. ಎಲ್ಲೇ ಇನ್ನೊಬ್ಳೆಲ್ಲೇ? ಗೌರಿ, ಅವಳನ್ನ ಕೂಗ, ಇನ್ನೊಬ್ಬೆಂಟ್ರನ್ನ ಅವಳೇನು ಕೂಗ್ತೀಯ ಅಜ್ಜೆ? ಏನು ಬೇಡ ಬಿಡಜ್ಜೆ. ಹ್ಞೂ, ಅವಳೇನು ಕೂಗೋದು ಬೇಡ. ಅವಳಿಗೇನು ಕೆಲಸ ಆಯ್ತದೆ, ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಯಾರು? ಶಿಕೋನೇನ್ರಿ, ಶಿಕೋನ ಶಂಕರನು ರಾಮನ ಅವನಲ್ಲ, ಅವ್ರ ಅಮ್ಮನು ಇವರೊಟ್ಟಿಗೆ ಹುಟ್ಟಿರೋದು. ಓ, ಎಷ್ಟು ಅದೃಷ್ಟವಂತಲಪ್ಪ. ಲೇ ಬಾರ ಇಲ್ಲಿ, ನಿನ್ನ ಹೆಸರೇನೇ? ಸಾವಿತ್ರಿ ಅಂತ. ಓ ಸಾವಿತ್ರಿ, ಬಾರ ಇಲ್ಲಿ. ಏನಜ್ಜಿ? ನನ್ನ ಮಕ್ಕಳು ನಿನ್ನ ಹೊಟ್ಟೆಗೆ ಹುಟ್ಟುಬಿಟ್ಟವ್ರಲ್ಲಮ್ಮ. ನೀನು ಪುಣ್ಯವಂತಲು. ಹಾಂ, ಸತ್ತು ನಿನ್ನ ಹೊಟ್ಟೆಗೆ ಹುಟ್ಟವ್ರಲ್ಲ. ಹ್ಞೂ ಅಜ್ಜಿ, ನನ್ನ ಮಕ್ಳು ಅವರು. ಯಾಕ ಮನೆಗಿಲ್ದಿರೋ ಹೊಟ್ಟೋಗ್ಬಿಟ್ಟಿದ್ಯಾ? ಎತ್ತೋಗಿದ್ದೆ? ಹಿಂಗೆ ಅಂಬುಜಿ ಸೇರಿಲ್ಲ ಕುಡಿಲ್ಲ, ಅದಕ್ಕೆ ಊಟದ ಮಾಡಿ ಕೊಟ್ಟೋಗಿದ್ಲು. ಈ ಅಂಬುಜಿಗ ಬಾಳ ಸುಟ್ಟಿ ಸುಣ್ಣ ಇಕ್ಬೇಕಲ್ಲ ಇವಳಕ. ಇವಳು ಬಲೆ ಮರಿತಾಳೆ ಅಂಬುಜಿ. ಬಲೆ ಮಿಟ್ಕಲಾಡಿನೇ. ಕೂಗಿಲ್ಲ ಅವಳ. ಗೌರಿ ಕೂಗೆ. ಅಂಬುಜಕ್ಕ ಅವಳವಳು. ನಾನು ಅಂಬುಜಕ್ಕ ಅಂತ ಕೂಗ್ತಾ ಇರೋಳು. ನಾನೇ ಅಕ್ಕ ಗೌರಿ. ಅಯ್ಯೋ, ನಿಂಗೇನು ಮಾಡಕ್ಕೇನು ಕೆಲಸ ಇಲ್ಲ. ಮನ್ಕೋಗೇನೋ ಕೆಲಸ ನೋಡೋಗೆ. ಓ, ಇದೇ ಒಂದು ನೆಪ ಅಂತ ಇಲ್ಲೇ ಇದ್ದೋಗ್ಬಿಟ್ಟಿದ್ಯೆ. ನನ್ನ ಕೆಲಸ ಅದೇ. ನಿನ್ ಕೂಗಿದ ತಕ್ಷಣ ಬರೋಕ್ಕಾಗಲ್ಲ ನಾನು. ಹೋಗಿ ಮನೆಗೆ ಹೋಗಿ ಏನು ಉದ್ಯೋಗ ನೋಡೋಗು. ಅಯ್ಯೋ, ನಾನೆಲ್ಲ ಕೂಗ್ತಾ ಇರೋದು ಬಾರೇ. ನನ್ನ ತಾಯಿ ಅತ್ತೆ ಕೂಗ್ತಾ ಇರೋದು. ಔಷಧಿ ಮೇಲೆ ಅತ್ತೆ ಅವಳು. ಅವಳಿಗೇನು ಮಾಡೋಕ್ಕೇನು ಉದ್ಯೋಗ ಇಲ್ಲಂತ? ಹೌದು, ಅತ್ತ ಹೋಗ್ದಿರತ್ತ ಬಂದವಳಿಲ್ಲಿ. ಸತ್ತು ಸುಣ್ಣವಾಗಿ ಹೋಗವಳೆ. ಎಮ್ಗಿದ್ ಕೂಡ ಇದ್ದೀರ. ಇವಾಗ ಬಂದವಳಿಲ್ಲ ಆರ್ಭಟ ಮಾಡಕ್ಕ. ಆವಾಗಿಲ್ಲ ಈ ಅಮ್ಮನ ಆರ್ಭಟ. ಇವಾಗ ಬಂದವಳೆ ಆರ್ಭಟ ಮಾಡಕ್ಕ. ಹೋಗಿಲ್ಲ ಅತ್ತ. ಬರ್ತಾ ಇದ್ದೀನಿ ಅತ್ತೆ. ಬನ್ನಿ ಅತ್ತೆ. ಏನತ್ತೆ ಕೂಗಿದ್ದು? ನೀನ್ ಸೊಸೆ ಬಂದವಳು ನೋಡೆ. ಬರ್ಲಿ. ಏನು ಹೆಲಿಕಾಪ್ಟರ್ ಬಂದವಳೇನು? ನೋಡೆ ಅಲ್ಲಿ ಬಂದವಳೆ ನಿನ್ ಸೊಸೆ ಸಾವಿತ್ರಿ. ಬರ್ಲಿ. ಅದೇನು ಹೊಸ್ದಾಗಿ ನೋಡ್ತಾ ಇದ್ದೀನಿ. ಅವಳು ಮದುವೆಯಾಗ ಆಯ್ತು 28 ವರ್ಷನೇ ಆಗಿರ್ಬೇಕು. ಆವತ್ತಿಂಕ ನೋಡ್ತಾನೆ ಇದ್ದೀನಿ. ಇವಾಗೇನು ಹೊಸ್ದಾಗಿ ಬಂದವಳ? ಬಿಡು ಅತ್ತೆ. ಆ ಕತೆ ಎಲ್ಲ ಹೇಳ್ತಾ ಇರೋದು ನಾನು. ಇನ್ಯಾವ ಕತೆ ಹೇಳ್ತಾ ಇದೀಯಾ? ಅರಿಕತೆನೆ. ಸೊಸೆ ಬಂದವಳೆ. ಸೊಸೆನ ಮನೆಯೊಳಗೆ ಕರ್ಕೊಂಡೋಗು ಬಾಮ್ಮ ಅಂತ ಹೇಳು. ಅದೇ ಕತೆ. ನೀನು ಹೊಸ್ಕೊ ಬಂದವಳ, ಹೊಸ್ಕೊ ಮದುವೆ ಆಗದ ಅವಳ್ಕ. ಅದೆಲ್ಲ ಕತೆ ಬೇಡ ಬಾಮ್ಮ. ನಾನು ಮಾತಾಡಿದ್ದು ಅವತ್ತು ತಪ್ಪಾಯ್ತು. ಇನ್ನು ಯಾವತ್ತೂ ನಾನು ಹಿಂಗೆಲ್ಲ ಮಾತಾಡಲ್ಲ ಅಂತ ಹೇಳಿ ಮನೆಯೊಳಗೆ ಕರ್ಕೊಂಡು ಹೋಗು. ಇಲ್ಲ. ನಾನು ಮಾತಾಡಿರೋದು ಕರೆಕ್ಟಾಗೇ ಇರ್ತದೆ. ನಾನು ಯಾವಾಗಲೂ ಮಾತಾಡೋದು ಕರೆಕ್ಟಾಗೇ ಮಾತಾಡ್ತೀನಿ. ಆ ಅಮ್ಮನ ಕೈಯೋ ಕಾಲೋ ಹಿಡಿದು ಮನೆಗೆ ಕರ್ಕೊಂಡು ಹೋಗೋಂಥ ಪರಿಸ್ಥಿತಿ ನನಗೇನು ಬಂದಿಲ್ಲ ಅತ್ತೆ. ನಾನು ಆ ಅಮ್ಮನ ಏನು ಅನ್ಬಾರ್ದು ಮಾತೇನು ಅಂದಿಲ್ಲ. ಅವಳು ತಪ್ಪು ಮಾಡಿದ್ಲು, ಅದಕ್ಕೆ ನಾನು ಬೈದ್ನಿ. ಮನೆಯಿಂದ ಆಚೆಗೆ ಹಾಕಿದ್ನಿ ಅಷ್ಟೇ. ನಾನು ಆ ಅಮ್ಮನ ಮನೆಗೆ ಬಾಮ್ಮ ಅಂತ ಹೇಳೋಳು ಅಲ್ಲ, ಮನೆಯಿಂದ ಆಚೆಗೆ ಹೋಗು ಅಂತ ಹೇಳೋಳು ಅಲ್ಲ. ಅದಕ್ಕೆ ನನಗೆ ಸಂಬಂಧನೇ ಇಲ್ಲ. ಅದೆಲ್ಲ ಕತೆ ಬೇಡ ಅಕ್ಕಮ್ಮ. ಕೂಗು ಒಳಕ. ನಾನು ಕೂಗಲ್ಲ ಅತ್ತೆ ಯಾರನ್ನೂ. ಬೇಕಾ ಏಟ್ಗಳು? ಬೇಡ ಬಿಡಲ್ಲ ಮುಂದೆ. ಆವಾಗಿಂದ ಕೊಡ್ತಾನೆ ಇದೆಯಲ್ಲ, ನಾನು ಈಸ್ಕೊಂತಾನೆ ಇದ್ದೀನಿ. ನೀನು ಮಟ್ಟುತ್ತೋಗ. ನಡಿಯೇ ಸಾವಿತ್ರಿ, ನನ್ನಿಂದ ಏನಾರ ತಪ್ಪಾಗಿದ್ರೆ ಕ್ಷಮಿಸ್ಬಿಡೆ. ಸಾವಿತ್ರಿ, ಸರೋಜಿ, ಸ್ನೇಹಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ. ಅಯ್ಯೋ, ನಮಗೆ ಏನು ಕ್ಷಮಿಸೋ ಮಾತು ಬಿಡತ್ತೆ. ಒಂದು ಮಾತು ಬರ್ತದೆ, ಒಂದು ಮಾತು ಓದ್ತದೆ. ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳೋದು? ಹಂಗೆ ತಿಳ್ಕೊಂಡು ನೀನು ಮನೆಗೆ ಇದ್ದಿದ್ರೆ ಇರ್ಬೋದಾಗಿತ್ತಲ್ಲ. ಏನಕ್ಕೆ ಮುಂದ್ಕೊಂಡು ಊಟದ ಮನೆಗೆ ಹೋಗಿದ್ದು ನೀನು? ಹೋಗ್ರಮ್ಮ, ಹೋಗ್ರಿ. ನೀ ಎಲ್ಲ ಒಳಕ್ಕೆ ನಡೀರಿ. ಆಯ್ತಲ್ಲ, ನಡೀರಿ ಒಳಕ. ಬರ ಇಲ್ಲ ನೀನು. ಏನಜ್ಜಿ? ಎಷ್ಟು ಜನ ನಿನ್ ಕೈ ಎಂಟ್ರುಗಳ? ಇಬ್ಬರಜ್ಜಿ. ಇನ್ನೊಬ್ಳು ಅಕ್ರಮ ಸಂಬಂಧನ ಸಕ್ರಮ ಸಂಬಂಧನ ಇಟ್ಕೊಂಡಿದ್ಯಲ್ಲ ಅವಳು? ನಾನು ಯಾವ ಅಕ್ರಮ ಸಕ್ರಮ ಯಾವ್ದು ಇಟ್ಕೊಂಡಿಲ್ಲ ಅಜ್ಜಿ. ನೀನು ನನ್ನ ಹತ್ರ ಎಲ್ಲ ನಕಲಿ ಆಟಕ್ಕೆ ಆಡ್ಬೇಡಲೇ. ಹೋಗ ಅವಳು ಕರ್ಕೊಂಡು ಬಿರಿನ ಬರ. ಅವಳ ಹತ್ರ ನಾನು ಮಾತಾಡ್ಬೇಕು. ಇಲ್ಲ ಅಜ್ಜಿ. ಅದಕ್ಕೆ ನಮ್ಗೆ ಯಾವ ಸಂಬಂಧನೂ ಇಲ್ಲ. ದೂಸರ ಮಾತು ಬೇಡ ಆಯ್ತಾ? ಹೋಗಿ ಕರ್ಕೊಂಬೋಗೋಣ. ನಾನು ಕರ್ಕೊಂಬರಲ್ಲ. ಓದ್ತೀನಿ. ಓದ್ತೀನಿ. ಹೋಗಿ ಕರ್ಕೊಂಬೋಗು. ಓಹೋ, ಏನಪ್ಪ ನಮ್ಮ ಅಮ್ಮನ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಅವಾಗ ಹಿಂಗಿತ್ಲ, ಇವಾಗೂ ಹಂಗೆ ಅವಳಲ್ಲ. ಅಮ್ಮ
ಒಂದೇ ಒಂಚೂರು ನೆಗಿಯಮ್ಮ. ಇನ್ನು ಲಕ್ಷಣವಾಗಿ ಕಾಣಿಸ್ತೀಯಾ? ಸಾಕ್ಷಾತ್ ಲಕ್ಷ್ಮೀದೇವಮ್ಮನ ನೋಡ್ದಂಗೆ ಆಗ್ತದಮ್ಮ ನಿನ್ನ ನೋಡ್ತಾ ಇದ್ರೆ. ಹ್ಞೂ, ಲಕ್ಷಣವಾಗಿದೆಯಮ್ಮ, ಲಕ್ಷಣವಾಗಿದೆಯಾ. ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಇರ್ಲಿ ಬಿಡ, ತಾಯಿ ಮಕ್ಕಳ ಮಧ್ಯೆ ಕ್ಷಮೆ ಅಂತದ್ದು. ಹಾಂ, ಇರ್ಲಿ ಬಿಡು, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಯೋಚನೆ ನಿಮ್ಗೆ, ನನ್ನ ಯೋಚನೆ ನಂಗೆ. ನನಗೇನು ಬೇಕಾಗಿರೋದು ನಮ್ಮ ಅಪ್ಪನ ಬೇಕಾಗಿರೋದು. ನಮ್ಮ ಅಪ್ಪನ ನಾನು ಉಳಿಸ್ಕೊಂತೀನಿ. ಅದಕ್ಕೋಸ್ಕರನೇ ಬಂದಿದ್ದೀನಿ. ಅದು ಆಗದೆ ಇರೋ ಕೆಲಸಮ್ಮ. ಸುಮ್ಮನೆ ಯಾಕೆ ನೀನು ಕಷ್ಟ ಬೀಳ್ತೀಯ? ಅದು ಆಗದೆ ಇರೋ ಕೆಲಸ. ನಿನ್ನ ಭ್ರಮೆನೋ, ನಿನ್ನ ಭ್ರಮೆಗೆ ನೀನು ಬದುಕು. ನನ್ನ ಕೆಲಸ ನಾನು ಮಾಡ್ತೀನಿ. ನೀನು ಅಷ್ಟೇನಮ್ಮ, ನಿನ್ನ ಭ್ರಮೆಗೆ ನೀನು ಬದುಕು, ನನ್ನ ಕೆಲಸ ನಾನು ಮಾಡ್ತೀನಿ. ಲೇ ಲೇ ಅಂಬುಜಿಯೇ, ಗೌರಿಯೇ, ಬರ್ರಿ ಇಲ್ಲಿ. ಏನಪ್ಪ, ಏನು ಹೇಳು? ಅದಕ್ಕೆ ಕೆನ್ನೆ ಹಿಡ್ಕೊಂಡು ಓಡಾಡ್ತಾ ಇದೆಯಾ? ನಿಮ್ಮ ಅಮ್ಮನ ಬಡ್ದು ಹೆಂಗೆ ಮಾಡ್ಕೊಳ್ತಾಳೆ ನೋಡಿ, ನಾನು ಊದ್ಕೊಂಡದೆ. ಹಾಂ, ಇದೇನಿದು? ಆವಾಗ ಹೆಂಗಿದ್ಲು, ಇವಾಗ ಹಿಂಗಾಗಿ ಹೋಗ್ಬಿಟ್ಟವಳೆ. ಹಾಂ ಅತ್ತೆ, ಇದು ನೀನೇನಾ? ಹೂನೇ, ನಾನೇ. ಈ ವಾಲಿಗ್ಲು ಎಲ್ಲೋ ನೋಡಿದ್ದೀನಲ್ಲ. ಹಾಂ, ನನವೇನಲ್ಲೇ ವಾಲಿಗ್ಲವ್ವ? ನಿನ್ನುವ ವಾಲಿಗ್ಲವ್ವ? ಹ್ಞೂ, ನನ್ನುವ. ಲೇ ಶಿವ, ಇವ್ರ ಕತೆ ಎಲ್ಲ ಇರಲಿ. ಹಾಂ, ನಾನು ಆದ್ರೆ ಇವನ್ನ ಶಂಕರ್ನ ಮದುವೆಗ ಹುಡುಗಿ ನಾನು ನೋಡಬೇಕು. ನನ್ನ ಕರ್ಕೊಂಡೋಗ. ಸರಿಯಮ್ಮ, ಕರ್ಕೊಂಡು ಹೋಗ್ತೀನಿ ಬಿಡು. ನೋಡಿಯ ಅವ್ನಿಗೊಂದು 4 ಕಾಲು ಹಾಕ್ಬಿಟ್ರಪ್ಪ, ನಂಗೆ ಅಷ್ಟೇ ನೆಮ್ಮದಿ. ಆಯಿತು, ಅವ್ನ ಮದುವೆ ಆದಮೇಲೆ ಹೋಗಿ ಅಂತ. ಎಲ್ಲಿಗೆ ಹೋಗೋದು ನಾನು? ನಿನ್ನ ದಾರಿ ನೀನು ಹಿಡ್ಕೊಂಡು ಹೋಗ್ಬೇಕಮ್ಮ. ನೀನೇನು ಮನುಷ್ಯಲಾ? ನೀನೊಂದು ಆತ್ಮ. ಮನುಷ್ಯ ಜೊತೆಗಿರಕ್ಕೆ ಆತದ ನೀನು? ಹಾಂ, ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡಮ್ಮ. ಏನಪ್ಪ ಇವ್ನು ಹಿಂಗೆ ಹೇಳ್ತಾನೆ ಅಂತ. ಏನೂ ಮಾಡೋಕ್ಕಾಗಲ್ಲಮ್ಮ, ಏನೂ ಮಾಡೋಕ್ಕಾಗಲ್ಲ. ನಿನ್ನ ದಾರಿ ನೀನು ಹಿಡ್ಕೊಂಡು ಹೋಗಲೇಬೇಕು. ನಿನ್ನ ಆತ್ಮಕ್ಕೆ ಮುಕ್ತಿ ಕೊಟ್ಟರೆ ತಾನೇಮ್ಮ ನೀನು ಬೇರೆಯವರು ಹೊಟ್ಟೆ ಗುಟ್ಟಕ್ಕೆ ಆಸ್ಪದ ಸಿಕ್ಕೋದು. ನೀನು ಹಿಂಗೆ ಅಂತೃಪಿಚಾಸಿ ಹಂಗೆ ಓಡಾಡ್ಕೊಂಡಿದ್ರೆ ಆತದಾ? ನೋಡ ಶಿವ, ನೀನು ಹಿಂಗೆಲ್ಲ ಮಾತಾಡೋದು ನಂಗೆ ಅಷ್ಟು ಇಷ್ಟ ಆಗಲ್ಲ. ನಾನು ಬಂದಿರೋದು ಬೇರೆ ಕೆಲ್ಸಕ್ಕೆ. ಏನೋ ನನ್ನ ಮಕ್ಕಳನ್ನ ಅವತ್ತು ಬಿಟ್ಬಿಟ್ಟು ಹೋದ್ನಲ್ಲ, ಇವತ್ತು ಹಂಗವ್ರೆ ಅಂತ ನೋಡೋಕೆ ಬಂದೆ ಅಷ್ಟೇ. ನೀನು ಕಳಿಸೋದು, ನಂಗೆ ಮುಕ್ತಿ ಕೊಡಿಸೋದು ಅವೆಲ್ಲ ಯೋಚನೆ ಮಾಡಬೇಡ. ನನಗೆ ಅವೆಲ್ಲ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಮ್ಮ ಅಪ್ಪನ ನಾನು ಬದುಕಿಸ್ಬೇಕು. ಸರಿನಮ್ಮ, ಆಗ್ಬೋದು, ನಿನ್ನಿಷ್ಟ. ಹೋಗ್ರಿ, ಇನ್ನೆಲ್ಲ ನನ್ನ ಕಣ್ಣು ಮುಂದೆ ಯಾರು ನಿಂತ್ಕೊಂಬಿಟ್ರು. ಹೋಗ್ರಿ. ಅಯ್ಯೋ, ಹೋಗ್ರಿ ಮಕ್ಕಳು ಚೌಕತ್ತ. ಗೌರಿ, ಒಳಕ್ಕೆ ಹೋಗು. ಇಲ್ಲ, ಮನೆ ಹತ್ರಕ್ಕಂಗೆ ಹೋಗಿ ಬರ್ತೀನಿ. ಸರಿ, ಓಡ್ಬೋಗು. ನೋಡಮ್ಮ, ಇನ್ನು 2 ದಿವಸ ನಿನ್ನ ಟೈಮ್ ಇರೋದು, ಆಯಿತಾ? ನಿನ್ನ ಟೈಮ್ ಮುಗಿತಾ ಬಂತು. ನೀನು ಹೇಳ್ಬೇಕಾಗಿಲ್ಲ ನಂಗೆ ನನ್ನ ಟೈಮ್ ಮುಗ್ತದೆ ಅಂತ. ನನ್ನ ಟೈಮ್ ಯಾವಾಗ ಮುಗೀತದೆ ಅಂತ ನನಗೆ ಗೊತ್ತು. ನಿನ್ನಿಂದ ಹರಿಕತೆ ಪುರಾಣ ಕೇಳಬೇಕಾಗಿಲ್ಲ ನಾನು. ನಾನು ಬಂದಿದ್ದೀನಿ, ನನ್ನ ಕೆಲಸ ಸಾಧಿಸ್ಕೊಂಡೇ ಓದ್ತೀನಿ. ನೀನಿಲ್ಲಿ ಬಲಿ ಕೊಡಕ್ಕ ಯಾವ ಬಸ್ಸು ಹೆಂಗ್ಸುಗಳು ಇಲ್ಲ, ಆಯಿತಾ? ರಾಮ್ ನೆಂಟ್ರವಳಲ್ಲೋ, ಅವಳ ಹೊಟ್ಟೆ ಒಳಗಿರೋ ಮಗು ನಾನು ಬರೀ ತಗೊಂತೀನಿ. ಅದು ಆಗದೆ ಇರೋ ಕೆಲಸ. ನನ್ನ ಹತ್ರ ನೀನು ಪೈಪೋಟಿಗೆ ನಿಂತ್ಕೊಂತೀಯ? ನೀನು ನನ್ನ ಹತ್ರ ಪೈಪೋಟಿಗೆ ನಿಂತ್ಕೊಂತೀಯನಾ? ನಾನೇ ಗೆಲ್ಲೋದು? ನಿನ್ನ ಎತ್ತು ತಾಯಿ ನಾನೇ ಗೆಲ್ಲೋದು. ಆ ಮಗುನ ನಾನು ತಗೊಂಡು ಹೋಗ್ತೀನಿ. ಅದೇನು ಮಾಡ್ತೀಯೋ ಮಾಡು. ಮೊನ್ನೆ ಅಂತೂ ನಮಗೆ ತಿಳಿದಿರಾ ಆ ಮಗುಗೆ ಅನ್ಯಾಯ ಆಗೋಯ್ತು ಸಂಧ್ಯಾಕ, ಆಯಿತಾ? ಇವಾಗ ನಮಗೆಲ್ಲ ತಿಳಿದು ಅನ್ಯಾಯ ಆಗೋಕ್ಕೆ ಬಿಡ್ತೀರಾ? ಹಾಂ, ಬಿಡ್ತೀರೇನಮ್ಮ? ನೀನೋ ನಾನೋ ನೋಡೇ ಬಿಡೋಣ. ಇವತ್ತು ರಾತ್ರಿಗ ಆ ಮಗುನ ನಾನು ವಶ ಮಾಡ್ಕೊಂಡಿಲ್ಲ ಅಂತಂದರೆ ನಾನು ನಿಮ್ಮ ಅಮ್ಮನೇ ಅಲ್ಲ. ನೋಡೇ ಬಿಡೋಣ, ನಾನೋ ನೀನು ಅಂತ. ನೋಡೇ ಬಿಡ್ತೀನಿ. ಇದೊಂದು ಮಗುನ ತಗೊಂಡು ಈ ಊರು ಬಿಟ್ಬಿಡ್ತೀನಿ. ಈ ಊರು ಬಿಟ್ಟು ಮುಂದೆ ಇಟ್ಕೋಬೇಕು. ಆ ಮಗು ನನ್ನ ಕೈಗೆ ಸೇರ್ತಾನೆ, ಇಲ್ಲಿಂದ ಹೊರಟೋಗ್ಬೇಕು. ಇಲ್ಲ ಅಂತಂದರೆ ಇವ್ರು ತಿರ್ಗಾ ನನ್ನನ್ನು ಬಂಧಿಸ್ಬಿಡ್ತಾರೆ. ಇವ್ರ ಕೈಗೆ ಸಿಗಬಾರ್ದು ನಾನು. ಮುಂದುವರಿಯುವುದು